ಏನಿದು ನಿಮ್ ಮೂತಿ ನೋಡಿದ್ರೆ ಸಮ್ಮಿಶ್ರ ಸರ್ಕಾರ ಸ್ಥಿತಿ ಇದ್ದಾಗಿದೆಯಲ್ಲ, ಏನಾಯ್ತು ನಿಮ್ಗೆ? ಅಯ್ಯಯ್ಯೋ, ಈ ದೇಶದಲ್ಲಿ ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ, ಕಾವೇರಿ ಸಮಸ್ಯೆ ಒಂದು ಬಿಟ್ಟು. ಅಲ್ಲ, ಬೀಗರಾಗ್ಬೇಕಾದವರು ಮದುವೆ ಮನೇಲಿ ನಗನಗ್ತಾ ಇರೋದು ಬಿಟ್ಟು ಈ ರೀತಿ ಮುಖ ತಿರ್ಸ್ಕೊಂಡು ನಿಂತ್ರೆ ಹೇಗೆ? ಏನಾಯ್ತು ಹೇಳಿ? ನಗನಗ್ತಾ ಇರೋದಕ್ಕೆ ಅವ್ನು ಬಿಟ್ಟಿರ್ತಾನೆ. ನನ್ ಮಗನಿಗೆ ಗೋಲ್ಡ್ ವಾಚ್ ತಂದಿದ್ದಾನೆ. ಅವನೇನ್ ಮಾಡಿದಾನೆ ಕೇಳು? ನನ್ ಮಗಳಿಗೆ ಡೈಮಂಡ್ ನೆಕ್ಲೆಸ್ ತಂದಿದ್ದಾನೆ. ಅವಳು ಇಲ್ಲಿವರೆಗೂ ನಿನ್ನ ಮಗಳು, ಇನ್ನು ಮೇಲೆ ನನ್ನ ಸೊಸೆ ಕಣಯ್ಯ. ನಿನಗೂ ಗೊತ್ತಿರಲಿ, ಇನ್ ಮೇಲೆ ಅವ್ನು ನನ್ನ ಅಳಿಯ. ಓಹೋ, ದೊಡ್ಡದಾಗಿ ಹೇಳ್ಬಿಟ್ಟ ಅಳಿಯ ಅಂತ. ನೋಡು, ನೀರ್ ಖರ್ಚು ಮಾಡೋದು ನನಗೆ ಇಷ್ಟ ಇಲ್ಲ. ನೀನು ಖರ್ಚು ಮಾಡೋದು ನನಗೆ ಇಷ್ಟ ಇಲ್ಲ. ನಾನು ಹೇಳೋದು ಸ್ವಲ್ಪ ಕೇಳಯ್ಯ. ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ನಾನು ಹೇಳ್ದಾಗೆ ನೀನು ಕೇಳಬೇಕು. ಹುಡುಗಾಟ ಆಗೋಯ್ತಲ್ಲ ನಿಂದು. ಏನ್ ಹುಡುಗಾಟ? ಇದು ಮದುವೆ ಮನೆ ಅನ್ನೋದು ನಿನ್ ಜ್ಞಾನ ಇರ್ಬೇಕು. ನೆಂಟ್ರೆಸ್ಟ್ ಎಲ್ಲ ನೋಡ್ತಾ ಇದಾರೆ, ನಿಧಾನವಾಗಿ ಮಾತಾಡು. ಆದ್ರೂ ನಾನು ಹೇಳ್ತಾ ಇದ್ರೆ ನಿನ್ ಬಾಯ್ ಸರಿ ಇಲ್ಲ. ವಯಸ್ಸಿನಲ್ಲಿ ನಿನಗಿಂತ ನಾನು ದೊಡ್ಡವನು. ಆದ್ರೂ ನನ್ನ ಮಾತು ಕೇಳು. ನನ್ನ ಮಾತು ಕೇಳಬೇಕು. ಮತ್ತೆ ಹುಡುಗಾಟ ಜಾಸ್ತಿ ನಿಲ್ಸಿ. ಈ ರೀತಿ ಕಿತ್ತಾಡಕ್ಕೆ ಇದೇನು ವಿಧಾನಸಭೆ ಕೆಟ್ಟ? ಅಲ್ಲ, ಕರ್ಣ ದುರ್ಯೋಧನ್ ತರ ಇರ್ಬೇಕಾದವರು ಭೀಮಾ ದುರ್ಯೋಧನ್ ತರ ಕಿತ್ತಾಡ್ತಾ ಇದಿರಲ್ಲ. ಈಗ ನಿಮ್ ಸಮಸ್ಯೆ? ನಿಮ್ ಮಗಳಿಗೆ ಇವರು ಡೈಮಂಡ್ ನೆಕ್ಲೆಸ್ ಕೊಡ್ಬಾರ್ದು ಅಷ್ಟೇ ತಾನೆ? ಹೌದು. ನಿಮ್ ಮಗನ್ಗೆ ಇವರು ಗೋಲ್ಡ್ ವಾಚ್ ಕೊಡ್ಬಾರ್ದು ಅಷ್ಟೇ ತಾನೆ? ದೊಡ್ಡ ಮನುಷ್ಯರು ದೊಡ್ಡ ತರ ಆಡ್ಬೇಕು. ಈ ರೀತಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡಿದ್ರೆ ಹೇಗೆ? ಒಂದ್ ಕೆಲಸ ಮಾಡಿ, ನನ್ನ ಮಗನ್ನ ನಿಮ್ ಮಗ ಅಂತ ಅನ್ಕೊಳ್ಳಿ. ಆಯ್ತು. ನನ್ನ ಮಗಳನ್ನ ನಿಮ್ ಮಗಳು ಅಂತ ಅನ್ಕೊಳ್ಳಿ. ಆಯ್ತು. ಅನ್ಕೊಂಡ್ಬಿಟ್ಟು ತಂದಿರೋ ಗಿಫ್ಟ್ ನ ನನಗೆ ಕೊಟ್ಬಿಡಿ. ಒಳ್ಳೆ ಐಡಿಯಾ ಕೊಡ್ತಾ ಇದ್ದಾರಲ್ಲ. ದುಡ್ಡು ಅಂತ ಸ್ವಲ್ಪ ಗೌರವ ಕೊಡೋಣ. ಸ್ವಲ್ಪ ತಿರುಗು. ಇದು ತಮ್ಮ ಪೃಷ್ಠಭಾಗ. ಅಯ್ಯಪ್ಪ, ಯಾಕೆ ಯಾಕೆ ಎಡುದ್ರ ಗಂಗಣ್ಣ? ಎಡವಿದ್ದಲ್ಲ, ಬಾಡಿ ಟ್ವಿಸ್ಟ್ ಮಾಡಿದ್ದು. ಅಯ್ಯ, ಮೂತಿ ನೋಡು. ಅನ್ಸೂಯಮ್ಮ, ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ಇಲ್ಲ 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 ಇಲ್ಲ, ನಾನು ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಗಂಡಿನ ತಾಯಿ ಅಂದ್ರೆ ಒಂದ್ ಲೆವೆಲ್ ಮೇಲೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಈ ರೀತಿ ಹೆಣ್ಣಿನ ತಾಯಿಗೆ ಜಡೆ ಹಾಕ್ತಾ ಕೂತಿದ್ದೀರಲ್ಲ, ಇದು ಸರಿನಾ? ನೀನು ಬುದ್ಧಿ ತೋರ್ಸಿದ್ರೆ ನಿನ್ನ ಆರೋಗ್ಯ ಚೆನ್ನಾಗಿರಲ್ಲ ಮಿಸ್ಟರ್ ನಾರ್ದ. ನಾರ್ದ ಅಲ್ಲ, ಗಂಗಬೈರಯ್ಯ, ಗಂಗಬೈರಯ್ಯ. ಬೈರಯ್ಯನೋ ಬೈರ್ಗೇನೋ, ನಾವು ಈಗಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ವೇನೆ ಲಕ್ಷ್ಮಿ? ನಾವಿಬ್ರು ಒಬ್ಬನೇ ಮದುವೆ ಆಗ್ಬೇಕು ಅಂತಿದ್ವಿ. ಅಂತ ಪರಮ ಪಾಪಿ ಯಾರು ಸಿಗ್ಲಿಲ್ಲ ಅಂತ ಅನ್ಸತ್ತೆ. ಆಗ ನಮ್ಮ ಆಸೆ ನೆರವೇರ್ಲಿಲ್ಲ, ಅದಕ್ಕೆ ಈಗ ನಮ್ಮ ಆಸೆನ ನೆರವೇರಿಸ್ಕೊಳ್ತಾ ಇದ್ದೀವಿ. ಅಯ್ಯೋ, ಎಂತ ಅನ್ಯಾಯ ಇದು. ನಿಮ್ ಮಕ್ಳಿಗೆ ಮದ್ವೆ ಆಗೋ ವಯಸ್ಸು, ಈಗ ಯಾಕೆ ನಿಮ್ಗಿಂತ ಕೆಟ್ಟ ಬುದ್ಧಿ? ಅಯ್ಯೋ, ಈಗಂತ ಪರಮ ಪಾಪಿ ಯಾರಾದ್ರು ಸಿಕ್ಕದ್ನಾ? ನಾವಿಬ್ರು ಮದ್ವೆ ಮಾಡ್ಕೊಂತೀವಿ ಅಂತೆಲ್ಲ ಹೇಳಿದ್ದು, ಆಗ ನಾವಿಬ್ರು ಒಂದಾಗ್ಲಿಲ್ಲ. ಈಗ ನಮ್ಮ ಮಕ್ಳಾದ್ರೂ ಒಂದಾಗ್ಲಿ ಅನ್ನೋದೇ ಆಸೆ ಕಣಯ್ಯ. ಬನ್ರಿ. ಆಯ್ತು ತಗೊಳ್ಳಿ ಮಾರೇ, ನೋಡಿ. ಏನ್ರಿ ಇದು? ಸಾರ್ ಗುಪ್ಪೆ ಹಾಕಿಲ್ವಲ್ರಿ? ಅಯ್ಯೋ, ಇದು ಸಾರಲ್ಲ ಮಾರಾಯರೇ, ಪಾಯಸ ರೀ. ನನಗ್ ಗೊತ್ತಿಲ್ಲನ್ರಿ ಇದು ಪಾಯಸ ಅಂತ. ನಾನ್ ಕೇಳಿದ್ದು ಅಲ್ಲಿ ಸಾರ್ ಗುಪ್ಪೆ ಹಾಕಿಲ್ವಲ್ಲ ಯಾಕೆ ಅಂತ. ಆಯ್ತು, ಹೋಗ್ರಿ ಹೋಗ್ರಿ. ಸರಿ ಹೋಗ್ರಿ. ಏನಪ್ಪಾ ಇಷ್ಟೊಂದು ಕನ್ಫ್ಯೂಷನ್? ಈ ಕನ್ಫ್ಯೂಷನ್ ಅಲ್ಲಿ ಮೊದ್ಲಿಂಗನೇ ಮರ್ತು ಬಿಟ್ಟಿದ್ನಲ್ಲಪ್ಪ. ಮದ್ಲಿಂಗ 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 ನಿದ್ರೆಯಿಂದ ಮೆಚ್ಚರಣಾಗು, ಮಂಪರ್ನಿಂದ ಮೆಚ್ಚರಣಾಗು, ಗಂಡಾಂತರದಿಂದ ಮೆಚ್ಚರಣಾಗು. ಮದ್ಲಿಂಗ ಇದೇನಿದು? ನನ್ ಛಲ, ನನ್ ವ್ರತ ಭಂಗ ಆಗ್ತಾ ಇದೆ. ಹಾಕುಡ್ದು. ಅರ್ಜುನ್, ಅರ್ಜುನ್, ಅರೆ ಎಲ್ಲಿ ಕೂತಿದ್ಯೇನೋ ಒಬ್ನೇ? ಏನು ಮಾಡ್ತಿದ್ಯಾ? ಇನ್ನು ಶಾಸ್ತ್ರಗಳೆಲ್ಲ ಆಗ್ಬೇಕು, ನಡಿಯಪ್ಪ ಬೇಗ. ಅಮ್ಮ ಅಮ್ಮ ಅಮ್ಮ, ಏ ಅರ್ಜುನ್, ನನಗೆ ಮದುವೆ ಇಷ್ಟ ಇಲ್ಲಮ್ಮ. ಮದುವೆ ನಿಲ್ಲಿಸ್ಬಿಡಮ್ಮ. ಅಮ್ಮ ಪ್ಲೀಸ್ ಅಮ್ಮ, ನಿನ್ ತಮ್ಮಯ್ಯ ಅಂತೀನಮ್ಮ, ಪ್ಲೀಸ್ ಅಮ್ಮ. ಹೇಳಪ್ಪ, ಹೇಳು, ಯಾಕೋ ಏನಾಯ್ತು ಹೇಳಪ್ಪ? ಅಲ್ಲ ಕಣೋ, ರಿಸೆಪ್ಷನ್ಗೋಸ್ಕರ ಎಲ್ಲ ರೆಡಿ ಆಗ್ತಾ ಇದೆ. ಅದಕ್ಕೆ ಮುಂಚೆ ಆಗ್ಬೇಕಾದ ಶಾಸ್ತ್ರಗಳೆಲ್ಲ ಮುಗಿಬೇಕಪ್ಪ. ನೋಡು, ನಾಳೆ ಇಷ್ಟೊತ್ತಿಗೆ ನಿನ್ ಮದ್ವೆನೇ ಆಗೋಗಿರುತ್ತೆ. ಅಂತದ್ರಲ್ಲಿ ನಾನ್ ಬೇಡ ಅಂದ್ರೂ ಮುಗ್ದೋಗುತ್ತಾ ಅಮ್ಮ?
ಅಲ್ಲ ಕಣೋ, ನಾನು ನೋಡ್ತಾನೆ ಇದ್ದೀನಿ. ಮದುವೆ ನಿಶ್ಚಯ ದಿನದಿಂದ ಇವತ್ತಿನವರೆಗೂ ನೀನ್ ಇದನ್ನೇ ಹೇಳ್ತಾ ಇದ್ಯಾ. ಯಾಕೋ, ಏನಾಯ್ತು? ಹುಡುಗಿ ಎಷ್ಟು ಲಕ್ಷಣವಾಗಿದ್ದಾಳೆ, ಅವಳಿಗೇನಪ್ಪ ಕಡಿಮೆ? ಅಮ್ಮ ಅಮ್ಮ, ದೇವರಾಣೆ ಹುಡುಗಿಗೆ ಏನೇನ್ ಕಮ್ಮಿ ಅಂತ ನಾನು ನೋಡಿಲ್ಲಮ್ಮ. ಆದ್ರೆ ನಿನಗ್ ನನ್ ಪಾಲಿಸಿ ಗೊತ್ತು ತಾನೆ. ಐ ವಾಂಟ್ ಲವ್ ಅ ಗರ್ಲ್ ಮಾ. ಅಟ್ಲೀಸ್ಟ್ ಒಂದ್ 3 ತಿಂಗಳು ಒಂದು ಹುಡುಗಿನ ಲವ್ ಮಾಡ್ಬೇಕು, ಅವಳ ಜೊತೆ ಸುತ್ತಾಡ್ಬೇಕು, ನನ್ ಟೇಸ್ಟ್ ಅವಳ ಟೇಸ್ಟ್ ಸರಿಯಾಗಿದೆ ಅಂತ ಟೆಸ್ಟ್ ಮಾಡ್ಬೇಕು, ಸರಿಯಾಗಿರೋಳು ಸಿಕ್ಬೇಕು, ಆಮೇಲೆ ಮದ್ವೆ ಆಗ್ಬೇಕು. ಆವಾಗ ನೋಡಪ್ಪ, ಮಿನಿಮಮ್ ಒಂದು 30 ರಿಂದ 40 ವರ್ಷ ಸಂತೋಷವಾಗಿ ನಗನಗ್ತಾ ಸಂಸಾರ ಮಾಡ್ಬೋದಮ್ಮ. ಪ್ಲೀಸ್. ಅವಳನ್ ಮದ್ವೆ ಆದ್ರೆ ನೀನು ಸುಖವಾಗಿರ್ಬೋದು ಕಣೋ. ಇಲ್ಲ ಕಣೋ. ನಿಧಾನ ನಿಧಾನ. ಈ ಜೀವನನೇ ಸಾಕಾಗಿ ನಾನ್ ವಿಷ ಕುಡಿದ್ರೆ ನೀನ್ ಯಾಕೋ ಬಂದ್ ನನ್ನ ಉಳಿಸ್ದೆ. ನೋಡು, ಅರೇಂಜೆಡ್ ಮ್ಯಾರೇಜು ಯಾವತ್ತೂ ಸುಖವಾಗಿರಲ್ಲ. ನಮ್ಮ ಅಪ್ಪ ಅಮ್ಮನ್ ಬಲವಂತಕ್ಕೋಸ್ಕರ ನಾನ್ ಮದ್ವೆ ಆದೆ. ಆದ್ರೆ ಇವಾಗ ನೋಡು, ನಾನ್ ನಾರ್ತು, ಅವಳು ಸೌತು. ನಾನ್ ಕಾಗೆ ಆದ್ರೆ ಅವಳು ಗೂಬೆ. ಥೂ. ಹೇಳಮ್ಮ, ನಾನು ಅವನ ವಿಷ ಕುಡಿಬೇಕಾ? ಹೇಳು, ಇವತ್ತೇ ಕುಡಿದ್ಬಿಡ್ಲಾ? ಇನ್ 6 ತಿಂಗಳು ಬಿಟ್ಟು ಕುಡಿಲ್ಲ. ಅಲ್ಲಮ್ಮ, ಇದಕ್ಕಿದಂಗೆ ಊರಿಗೆ ಬಾಂದ್ರಿ, ಆ ಹುಡುಗಿನ ತೋರ್ಸಿದ್ರಿ, ಇವಾಗ ಒಂದೇ ಹೊಸರಿಗೆ ಮುಹೂರ್ತ ಫಿಕ್ಸ್ ಮಾಡಿ ಮದ್ವೆನೂ ಮಾಡಿಸ್ತಾ ಇದ್ರ. ಇವೆಲ್ಲ ಬೇಕಾ? ಅಮ್ಮ, ಇವತ್ತು ಬಲವಂತವಾಗಿ ನನ್ನ ಮದ್ವೆ ಮಾಡಿಸಿ ಸಂತೋಷ ಪಟ್ಟು ನಾಳೆ ನಾನು ಸಾಯೋದ್ ನೋಡಿ ಸಂಕಟ ಪಡ್ಬೇಕಾ? ಬೇಡ ಕಣೋ, ನನಗ್ ನೀನ್ ಮುಖ್ಯಪ್ಪ. ನೋಡು, ಅದೇನಾದ್ರೂ ಆಗ್ಲಿ, ಎಲ್ಲರಿಗೂ ವಿಷಯ ಹೇಳೋಣ. ಮೊದ್ಲು ನಿಮ್ಮಪ್ಪನ್ ಹೇಳಿ ಒಪ್ಸೋಣ. ಅಮ್ಮ, ನಿನಂಗ್ ಸಪೋರ್ಟ್ ಮಾಡ್ತೀಯ ತಾನೆ? ನಾನ್ ಹೇಳಿ ಒಪ್ಪಿಸ್ತೀನಿ ಕಣೋ. ನಡಿ. ಧೈರ್ಯ ಬರೋ, ನಾನಿದ್ದೀನಿ. ಕಾಪಿ ತಾಳಿ ಮರ ಕೊಡಿ, ಎಲ್ಲರೂ ಕೊಡು. ಸರಿ. ಲೇ, ಇದೇನ್ ಕಾಫಿ ನಾ ಪಾನ್ ಕಾಂತ ತಿಳ್ಕೊಂಡಿದ್ಯಾ? ಗಟ್ಲೆ ಇದೆ ಅಂತ ಹಾಕ್ಬಿಡ. ಕುಡಿದು ನೋಡಿ ಅಮ್ಮ. ನೀನಾ? ಏನಿಲ್ಲಿ? ಇಲ್ಲಿ ಹಾಗೆ ಒಳಗಡೆ ತುಂಬಾ ಶೆಕೆ, ಅದಕ್ಕೆ ಸ್ವಲ್ಪ ಫ್ರೆಶ್ ಏರ್ ತಗೋಣ ಅಂತ. ದಿನಕ್ಕೆ ಎಷ್ಟು? ಏನೊಂದ್ 3-4. ಅಷ್ಟೇನಾ? ಹಲೋ, ಪ್ಯಾಕ್ ಅದು 20s, ಸೊ ಟೋಟಲಿ 60 to 80. ಇದೆಲ್ಲ ನಿನ್ಗೆ ಇಷ್ಟ ಇಲ್ಲಲ್ಲ? ಹೋಗು, ನಿಮ್ಮ ಅಪ್ಪಂಗೆ ಹೇಳು. ಐ ಡೋಂಟ್ ಮೈಂಡ್, ಏನೋ. ನಾನು ಡೋಂಟ್ ಮೈಂಡ್. ನನ್ಗೂ 1-2 ಅಭ್ಯಾಸ ಇದೆ. 1-2? ಏನು? ಸಿಗರೆಟ್. ಸಿಗರೆಟ್? ನೀನು? ಯಾವಾಗ್ಲೂ ಇಲ್ಲ, ಫ್ರೆಂಡ್ಸ್ ಜೊತೆ ಒಂದ್ ಗ್ಲಾಸ್ ಬಿಯರ್ ಕುಡ್ದಾಗ. ಬಿಯರಾ? ಬಿಯರ್ ಬೇರೆ ಕುಡಿದ್ಯಾ? ಅಯ್ಯೋ ನಿನ್ನ. ಏನ್ ಮಾಡೋದು? ಲೇಟ್ ನೈಟ್ ಪಾರ್ಟೀಸ್ ಇರುತ್ತಲ್ಲ, ಅವಾಯ್ಡ್ ಮಾಡಕ್ ಆಗಲ್ಲ. ಫ್ರೆಂಡ್ಸ್ ಬಲವಂತ ಮಾಡ್ತಾರೆ. ಮಾಡ್ತಾರೆ. ಅಪ್ಪ ಗೋವಿಂದಪ್ಪ, ಗೋವಿಂದ. ಏನೇ ಪ್ರಾಬ್ಲಮ್? ಮೆನಿ ಪ್ರಾಬ್ಲಮ್. ಏನು? ಸಿಗರೆಟ್, ಬಿಯರು, ಪಾರ್ಟಿ. ಅಲ್ಲ, ನಿನ್ ಹೆಸರೇನಂದೆ? ಗೌರಿನಾ ಮಾರಿನಾ? ಗೌರಿ, ಟೆಲ್ ಮಿ, ನಿನಗ್ ನಾನು ಇಷ್ಟ ಆಗಿದ್ದೀನಾ? ಯಾವತ್ತಾದ್ರೂ ಕನ್ನಡಿ ನಿನ್ ಮುಖ ನೋಡ್ಕೊಂಡಿದ್ಯಾ? ಯಾವ್ದಾದ್ರೂ ಹುಡುಗಿಗೆ ಇಷ್ಟ ಆಗೋ ತರ ನೀನ್ ಇದೀಯಾ? ಅಂದ್ರೆ ನಿನಗ್ ನಾನು ಇಷ್ಟ ಇಲ್ಲ, ನಾನು ನಿನಗೆ ಇಷ್ಟ ಇಲ್ಲ? ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗೌರಿ. ನನಗೂ ಈ ಮದುವೆ ಇಷ್ಟ ಇಲ್ಲ. ನಾನು ಓಡ್ ಹೋಗಿ ಲವ್ ಮಾಡೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡೆ. ನೋಡು, ಇಲ್ಲಿ ನೋಡಿದ್ರೆ ಇಬ್ರಿಗೂ ಈ ಅರೇಂಜ್ ಮ್ಯಾರೇಜ್ ಇಷ್ಟ ಇಲ್ಲ. ನೀನ್ ಈಗಲೇ ನಿಮ್ಮ ಅಪ್ಪನ ಹತ್ರ ಹೋಗಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಮಾತಾಡ್ಬಿಡು. ಈ ಮದುವೆ ನಿಲ್ಲಿಸ್ಬಿಡು ಪ್ಲೀಸ್. ಸಾಧ್ಯನೇ ಇಲ್ಲ. ಆ ಕೆಲಸ ನೀನೇ ಮಾಡು. ವಾಟ್? ನೋ, ಇಂಪಾಸಿಬಲ್. ಯಾಕೆ? ನಮ್ಮಪ್ಪ ಬಹಳ ಕೋಪಿಷ್ಟ, ಹೊಡೆದೇ ಬಿಡ್ತಾನೆ. ನಮ್ಮಪ್ಪ ಕೊಂದೇ ಬಿಡ್ತಾರೆ. ಏನ್ ಮಾಡೋದೀಗ? ಇಲ್ಲಿಂದ ಓಡೋದಕ್ಕೆ. ಓಡೋಗ್ತೀಯಾ? ನಿನ್ನನ್ ಮದ್ವೆ ಆಗೋದ್ಕಿಂತ ಓಡೋಗದೆ ಬೆಟರ್. ಥ್ಯಾಂಕ್ ಯು ವೆರಿ ಮಚ್ ಗೌರಿ. ಥ್ಯಾಂಕ್ ಯು. ನಾನು ಅದೇ ಐಡಿಯಾ ಮಾಡಿದ್ದೆ. ನೋಡು ಗೌರಿ, ನಿನಗೂ ಈ ಮದುವೆ ಇಷ್ಟ ಇಲ್ಲ, ನನಗೂ ಈ ಮದುವೆ ಇಷ್ಟ ಇಲ್ಲ. ಇಬ್ರಲ್ಲಿ ಒಬ್ರು ಹೊಡೋದ್ರು ಈ ಮದುವೆ ನಿಂತು ಹೋಗ್ಬಿಡುತ್ತೆ. ನೀನ್ ಹೊಡೋಗು.
ಐ ಆಮ್ ವೆರಿ ಹ್ಯಾಪಿ ಹಲೋ, ಅಷ್ಟು ಸಂತೋಷ ಪಡ್ಬೇಡ. ವೈ ನಾಟ್ ನೀನು ನನ್ ತಂಗಿನ್ ನೋಡಿದ್ಯಾ? ನೋಡಿದೀನಿ. ನೀನ್ ಸ್ವಲ್ಪ ಕೆಟ್ಟದಾಗಿದ್ಯಾ, ಅವಳು ನಿಂಗಿಂತ ಇನ್ನೂ ಕೆಟ್ಟದಾಗಿರ್ತಾಳೆ ಅಷ್ಟೇ. ಅಷ್ಟೇ ಅಲ್ಲ, ಕ್ಯಾರೆಕ್ಟರ್ ನಲ್ಲಿ ನಾನು ದೆವ್ವ ಆದ್ರೆ ಅವಳು ರಾಕ್ಷಸಿ. ಸೂಪರ್ ಸಿಸ್ಟರ್ಸ್. ವಾಟ್ ಅ ಫ್ಯಾಮಿಲಿ. ನಾನ್ ಓಡೋದ್ರು ಈ ಮದ್ವೆ ನಿಲ್ಲಲ್ಲ. ಯಾಕೆ? ಅವಳನ್ನ ನಿನಗ್ ಕಟ್ತಾರೆ. ನಿಜವಾಗ್ಲೂ? ನಮ್ಮ ಅಪ್ರಾಣೆಗಳು. ಎಂಜಾಯ್ ಇಟ್. ಗುಡ್ ಬೈ. ಇದರಲ್ಲಿ ಇಂಥ ರಿಸ್ಕ್ ಉಂಟಾ? ಹಾಗಾದ್ರೆ ನಾನು ನೀನು ಇಬ್ರು ಒಟ್ಟಿಗೆ